ಮೀಸಲಾತಿ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ದಲಿತ ಎಡಗೈ ಸಮುದಾಯಕ್ಕೆ ಶೇಕಡ 5.25, ಬಲಗೈ ಸಮುದಾಯಕ್ಕೆ ಶೇಕಡ 5.25 ಹಾಗೂ ಇತರರಿಗೆ ಶೇಕಡ 4.5ರಂತೆ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಸಚಿವ ಸಂಪುಟದ ಸಭೆಯ ಒಮ್ಮತದ ನಿರ್ಧಾರ ಕೈಗೊಂಡಿರುವುದನ್ನು ಸ್ವಾಗತಿಸಿ ಕಲಬುರಗಿ ನಗರದಲ್ಲಿ ರಾತ್ರಿ ಮಾದಿಗ ಸಮುದಾಯದ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಸೇರಿದ ಮುಖಂಡರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಖುಷಿಪಟ್ಟರು. ಇವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ ಮಾದಿಗ ಸಮಾಜಕ್ಕೆ ಒಂದು ಒಳ್ಳೆಯ ವಿಷಯ. ಆದರೆ ನಮಗೆ ಸಿಗಬೇಕಾದದ್ದು 6% ಸಿಗಬೇಕಾಗಿತ್ತು. ಎಲ್ಲರೂ ಕ್ಯಾಬಿನೆಟ್ ನಿರ್ಧಾರ ಮಾಡಿ ಇವತ್ತು ನಾವು 5.25ಗೆ ಎಲ್ಲ ನಿರ್ಧಾರ ಮಾಡಿದ್ದಾರೆ. ಎಲ್ಲರಿಗೂ ಸರಿಸಮಾನ ಅಂತ ಹೇಳಿದ್ದಾರೆ. ನಮ್ಮ ಉದ್ದೇಶ ನಮಗೆ 6% ಕೊಡಬೇಕಾಗಿತ್ತು. ನಮ್ಮ ಜನಸಂಖ್ಯೆ ಆಧಾರ ಮೇಲೆ ಈ ಸರ್ಕಾರ ನಮಗೆ 6% ಕೊಡಬೇಕಾಗಿತ್ತು, 5 ಕೊಡಬೇಕಾಗಿತ್ತು. ಈ ರೀತಿ ಒಂದು ವರದಿಯನ್ನು ಬಂದಿತ್ತು. ಅದ್ರ ಮೇಲೆ ಇಷ್ಟೆಲ್ಲ ಹೋರಾಟ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಸಂಘಟನೆಗಳು ಎಲ್ಲ ನಾಯಕರು ಎಲ್ಲರೂ ಹೋರಾಟ ಮಾಡೋದಕ್ಕೆ ಈಗ ಲಾಸ್ಟ್ ಮೂಮೆಂಟ್ಗೆ ನಿನ್ನೆ ಇವತ್ತು ಬಂದಂತ ರಿಸಲ್ಟ್ 5.25 ಬಂದಿದೆ. ಅವ್ರಿಗೂ 5.25 ಬಂದಿದೆ. ಒಲೆಯರಿಗೆ, ಮಾದರಿಗೆ ಹಾಗೂ ಎಲ್ಲ ಸಮಾಜ ಲಂಬಾಣಿಸ್ ಆಗಿರ್ಬೋದು, ಒಡ್ರು ಆಗಿರ್ಬೋದು, ಕೊರಚ ಎಲ್ಲರಿಗೂ ಸೇರಿ 4.25 ಆಗಿದೆ. ಇದಕ್ಕೆ ನಾವು ಸ್ವಾಗತ ಮಾಡಬೇಕಾಗುತ್ತದೆ. ಯಾಕಂದ್ರೆ ಬಹಳ ದಿನ ಹೋರಾಟ ಇಷ್ಟಾರೆ ಸಿಕ್ಕಲ್ಲ. ನಮ್ಮ ವಿದ್ಯಾರ್ಥಿಗಳು ಬಹಳ ವರ್ಷದಿಂದ ಕಾಯ್ಕೊಂಡು ಕುಂತಾರ. ಇಷ್ಟಾರೆ ಅಟ್ಲೀಸ್ಟ್ ಒಂದು 56 ಹುದ್ದೆಗಳಲ್ಲಿ ಸ್ವಲ್ಪ ಮುಂದಿನ ಹೆಜ್ಜೆ ಇಡೋಕ್ಕಾಗ್ತದೆ. ಇನ್ನೊಂದು ನಾಳೆ ಡಿಕ್ಲೇರ್ ಆಗ್ತದೆ ಒಂದು ರೋಸ್ಟರ್. ನಾವು ರೋಸ್ಟರ್ ಅದು ನಮ್ಗೆ ಇಂಪಾರ್ಟೆಂಟ್. ರೋಸ್ಟರ್ ಇಂಪಾರ್ಟೆಂಟ್ ಇದೆ. ಆ ರೋಸ್ಟರ್ ಪ್ರಕಾರ ನಾವು ನೋಡ್ಬೇಕಾಗ್ತದೆ. ನಾಳೆ ಇವತ್ತು ಯಾಕಂದ್ರೆ ಖುಷಿ ಕಬಿ ಗಮ್ ಅಂತೇಳಿ ಅನ್ಸದ. ಫಿರ್ವಿ ಏನೇ ಕೊಳ್ಳಿ ಸಾಕು. ಇಷ್ಟು 35 ವರ್ಷ ಆದ್ರೂ ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕ್ಯಾಬಿನೆಟ್ ಎಲ್ಲರೂ ಕಲ್ತು ಒಕ್ಕಟ್ಟಿನಿಂದ ಕಲ್ತು ಏನ್ ನಿರ್ಧಾರ ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೀವಿ. ಇಂದು ನಮ್ಮ ಕರ್ನಾಟಕ ರಾಜ್ಯದ ಏನು ಮಾದಿಗರ 35 ವರ್ಷಗಳದ ಒಂದು ಹೋರಾಟದ ಏನು ಫಲ ಇತ್ತು. ಇವತ್ತು ಏನು ಕರ್ನಾಟಕ ರಾಜ್ಯದ ಈ ಸಿದ್ದರಾಮಯ್ಯ ಸರ್ಕಾರದ ವತಿಯಿಂದ ನಮಗ ಒಂದು ಬಹು ಐತಿಹಾಸಿಕ ಒಂದು ತೀರ್ಪು ಸಿಕ್ಕಂತಾಗಿದೆ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಬಹಳ ಸಂತೋಷದ ವಿಷಯ. 35 ವರ್ಷದ ಈ ಒಂದು ಹೋರಾಟದ ಫಲವಾಗಿ ಏನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ, ಸಚಿವ ಸಂಪುಟದ ಸರ್ವ ಸದಸ್ಯರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ, ಹೋರಾಟದವರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ 15% ಏನು ಬಲಗೈಗೆ 5.25 ಹಾಗೂ ಎಡಗೈಗೆ 5.25 ಹಾಗೂ ಇತರಿಗೆ 4.5, 15ರಲ್ಲಿ 15% ಯಾರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಹಂಚಿ ಏನು ಇಡೀ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಏನು 52,436 ಏನು ಪೋಸ್ಟ್ ಅನ್ನು ಕರೆದಿದ್ರು, ಆ ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಜನಾಂಗದವರಿರ್ಲಿ ಎಲ್ಲಾ ಜಾತಿ ಜನಾಂಗದವರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತಕ್ಕಂತ ಉದ್ದೇಶದಿಂದ 15%ರಲ್ಲಿಯೇ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಈ ಒಂದು ಪರ್ಸೆಂಟೇಜ್ ಅನ್ನ ಕೊಡುವ ಮುಖಾಂತರ ಈ ಒಳ ಮೀಸಲಾತಿ ಏನು 35 ವರ್ಷದ ಒಂದು ಹೋರಾಟ ಇತ್ತು, ಈ ಒಳ ಮೀಸಲಾತಿಗೆ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟು ಎಲ್ಲರಿಗೂ ಕೂಡ ಸರಿಸಮನಾಗಿ ಕಂಡಿರ್ತಕ್ಕಂಥ ಈ ತೀರ್ಪು ನಮ್ಮ ಕರ್ನಾಟಕದ ಜನವೆತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಮಾದಿಗ ಜನಾಂಗದ 35 ವರ್ಷಗಳ ಒಂದು ಒಳ ಮೀಸಲಾತಿ ಹೋರಾಟ ಸಲುವಾಗಿ ನಾವು ಸುಮಾರು ಹೋರಾಟ ಮಾಡಿದೀವಿ. ಕಲಬುರಗಿ ಜಿಲ್ಲೆಯಲ್ಲಿ, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಸುಮಾರು ಜನ ನಾವು ಹೋರಾಟ ಮಾಡಿದೀವಿ. ಹೋಗಿ ಅದು ನಮ್ಮ ಜನ ಬಹಳ ಹೈರಾಣಾಗಿದ್ದಾರೆ. 35 ವರ್ಷದಿಂದ ನಮ್ಮ ಜನಗಳು ಪ್ರಾಣ ಕೂಡ ಕಳೆದುಕೊಂಡಿದ್ದಾರೆ. ಅವ್ರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಪ್ರಾಣ ಕಳೆದುಕೊಂಡವ್ರ ಆತ್ಮಹತ್ಯೆ. ಯಾಕಂದ್ರೆ ಹೋರಾಟ ಮಾಡೋದು ಇವತ್ತು ಅಷ್ಟು ಸರಳ ಇಲ್ಲ. ಯಾಕಂದ್ರೆ ಹೋರಾಟದ ಮೂಲಕ ನಾವು ಏನಾದ್ರು ಪಡಿತು ಅಂದ್ರೆ ಬಹಳ ಕಷ್ಟ, ನೋವು ಅನಿಸ್ತದೆ ನನಗೆ. ನಾನು ಕೂಡ ಫ್ರೀಡಂ ಪಾರ್ಕ್ಗೆ ಹೋಗಿ ಹೋರಾಟ ಮಾಡಿದ ವ್ಯಕ್ತಿ ಇದ್ದೀನಿ. ಅದಕ್ಕಾಗಿ ವಿಶೇಷವಾಗಿ ನಾವು ಏನ್ ಹೇಳ್ಬೇಕಂದ್ರೆ ಇವತ್ತೇನು 5.25
ಒಳ ಮೀಸಲಾತಿ ನಮಗ ಮಾದಿಗರಿಗೆ ಸಮಾನಾಂತರ ಉಪಜಾತಿಗಳಿಗೆ ನಾವು ವರ್ಗೀಕರಣ ಮಾಡಿದಾರಲ್ಲ, ಇದು ನಮಗೆ ಸಂತೋಷ ತಂದಿದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. 5 ವರ್ಷಗಳ ಸತತ ಹೋರಾಟದ ಫಲವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಕ್ಯಾಬಿನೆಟ್ ಎಲ್ಲಾ ಸಚಿವರಾದಂತಹ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು, ಆರ್ ಬಿ ತಿಮ್ಮಾಪುರ ಅವರು, ಎಚ್ ಆಂಜನೇಯ, ನಮ್ಮ ಕೆ ಎಚ್ ಮುನಿಯಪ್ಪನವರು, ಪರಮೇಶ್ವರ್ ಅವರು ಮತ್ತು ಅನೇಕ ಈ ಕ್ಯಾಬಿನೆಟ್ ಎಲ್ಲಾ ಸಚಿವರಿಗೆ ಇವತ್ತು ಒಳ ಮೀಸಲ ಹೋರಾಟ ಪರವಾಗಿ ಮತ್ತು ಗುಲ್ಬರ್ಗಾ ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯದ ಮಾದಿಗರ ಒಕ್ಕೂಟ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೀವಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಬೆಳಗಾವಿ ಚಲೋ ಅಧಿವೇಶನ ಆಗಿರ್ಬೇಕು, ಹುಬ್ಬಳ್ಳಿ ಚಲೋ ಮಹಾಸಭಾ ಅನೇಕ ಹೋರಾಟಗಳು ಸುಮಾರು 35 ಅರೆಬತ್ತಲೆ ಕಾರ್ಯಕ್ರಮ ಆಗ್ಯದ. ಬೇರೆ ಬೇರೆ ಜನಗಳು ತಮ್ಮ ಅನೇಕ ಚಳವಳಿ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ನಮ್ಮದೊಂದು ಬೇಡಿಕೆ ಇತ್ತು. ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಆಧಾರ ಮೇಲೆ ಸಂವಿಧಾನಾತ್ಮಕ ಆದಂತ ಸಂವಿಧಾನಕ್ಕೆ ಆಧಾರ ಮಾಡಬೇಕು. 6 ಅನೇಕ ಹೋರಾಟಗಳು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ 1 ವರ್ಷ ಲೇಟ್ ಆಗಲು ಇವತ್ತು ರಾಜ್ಯದ ಕೊನೆಗೆ ಎಲ್ಲಾ ಸಚಿವರಿಗೂ ರಾಜ್ಯದ ಮುಖ್ಯಮಂತ್ರಿ ಮೇಲಾಗಿ ಬಹಳ ಸರಿ ಹೋದ ಮುಖ್ಯಮಂತ್ರಿ ಹೇಳ್ತಾರೆ, ಇದು ಒಳ ಮೀಸಲಾತಿ ನಾವೇ ಮಾಡ್ತೇವೆ, ಭಯ ಪಡಕ್ ಹೋಗ್ಬೇಡ ಅಂತ ಹೇಳಂತ ಒಂದು ದೃಢ ನಂಬಿಕೆ ಇದ್ದಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ನುಡಿದಂತೆ ನಡೆದಂತ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅನ್ನರಾಮಯ್ಯ ಅನ್ನಂತ ಸಿದ್ದರಾಮಯ್ಯಗೆ ಇವತ್ತು ಗುಲ್ಬರ್ಗಾ ಎಲ್ಲಾ ಹೋರಾಟಗಾರರು ಪಕ್ಷ ಭಯದ ಮರದ ಯಾವ್ದು ಗುಲ್ಬರ್ಗ ಎಂದೂ ಪಕ್ಷ ಮಾಡಿಲ್ಲ. ಯಾವುದೇ ಒಳ ಮೀಸಲು ಹೋರಾಟ ಇದ್ರೆ ನಮ್ಮ ಮನಿ ಬಿಟ್ಟು ಅವತ್ತು ಎಲ್ಲಾ ಕೆಲಸಗಳು ಬಿಟ್ಟು ನಮ್ಮ ಅಕ್ಕಂದಿರು ನಮ್ಮ ಅಣ್ಣತಂದಿರು ಎಲ್ಲಾ ಪಕ್ಷದವ್ರು ಬಂದು ನಾವು ನೇರವಾಗಿ ರೋಡಿಗೆ ಬಿದ್ದು ಜಿಲ್ಲಾಧಿಕಾರಿಗಳ ಅನೇಕ ಗುಲ್ಬರ್ಗದಲ್ಲಿ ಹೋರಾಟ 2 ತಾಸು ಬಂದ್ ಮಾಡಿ ಇಲ್ಲಿ ಸಾರ್ವಜನಿಕರ ಅನೇಕ ಗುಲ್ಬರ್ಗ ನಗರದ ಎಲ್ಲ ಸಾರ್ವಜನಿಕ